ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ಟ ವರ್ಗದ ಎರಡನೇ ಅಕ್ಷರ ಠ ಗುಣಿತಾಕ್ಷರಗಳಿಂದಾದ ಕೆಲವೊಂದು ಪದಗಳನ್ನು ರಚಿಸಿ ಪ್ರಾಕ್ಟೀಸ್ ಮಾಡೋಣ. ಅದರಲ್ಲಿ ಮೊದಲನೇ ಅಕ್ಷರ ಠ ತಲಕಟ್ಟು. ಠ ತಲಕಟ್ಟಿಗೆ ಠ ಸಾ ಬರೆದು ಏತ್ವ ಕೊಡೋಣ. ಇದು ಏತ್ವ ಸೇ, ಅದಕ್ಕೆ ಸಾವತ್ತು ಟಸ್ಸೆ. ಯಾ ಗುಡಿಸು ಈಗೊಂದು ಸೊನ್ನೆ ಇನ್ ದ ಠಸ್ಸೆಯಿಂದ ಅಂತ ಒಂದು ಪದ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಟಾ ಕಿಲಿ ಅಥವಾ ಟಾ ದೀರ್ಘ ಅಂತ ಹೇಳ್ಬೋದು. ಠ ತಲಕಟ್ಟಿನ ದೀರ್ಘ ಅಂತಲೂ ಹೇಳ್ಬೋದು. ಠ ಆಗುತ್ತೆ, ಅದಕ್ಕೆ ಠ ತಲಕಟ್ಟಿನ ದೀರ್ಘ ಠ. ನಾಕೇತುವ ನೆ ಠಾಣೆ. ಯಾ ಏತುವ ಕೊಂಬು ಕಿಲಿಯೋ ಠಾಣೆಯೋ. ಳ ಗಾಕೇತುವ ಗೆ ಠಾಣೆಯೊಳಗೆ ಅಂತ ಒಂದು ಪದ ಮಾಡೋಣ. ನೆಕ್ಸ್ಟ್ ಠ ಗುಡಿಸು ಠಿ. ಠಿಗೆ ಠ ಗುಡಿಸು ಠಿ. ಕಾ ದೀರ್ಘ ಅಥವಾ ಕಾ ತಲಕಟ್ಟಿನ ದೀರ್ಘ ಕಾ. ಕಾಗೆ ಕಾವತ್ತು ಟಿಕ್ಕ. ನಾ ಗುಡಿಸು ನಿ ಟಿಕ್ಕಾಣಿ ಅಂತ ಒಂದು ಪದನ ಹಾಕ್ಕೊಳ್ಳೋಣ. ಟಿಕಾಣಿ ಅಂತಲೇ ಹೇಳ್ಬೋದು. ಟಿ ಕಾ ದೀರ್ಘ ಖ. ನಾ ಗುಡಿಸು ನಿ ಟಿಕಾಣಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಟ ಗುಡಿಸು ದೀರ್ಘ ಠೀ ಅಂತ, ಅದಕ್ಕೆ ಟ ಗುಡಿಸು ದೀರ್ಘ ಠೀ. ವಿ ವಾ ಗುಡಿಸು ವಿ ಠೀ ವಿ. ಯಾ ನಾ ಕೊಂಬನ್ನು ನೂಗೆ ನಾವತ್ತು ಠೀವಿಯನ್ನು ಅಂತ ಒಂದು ಪದ ಬರೆಯೋಣ. ನೆಕ್ಸ್ಟ್ ಠಾಗೆ ಕೊಂಬು ಕೊಟ್ಟರೆ ಠು ಆಗುತ್ತೆ. ಠುಗೆ ಟಾಗೆ ಕೊಂಬು ಠು. ಮಾಗುಡಿಸು ಮೀ, ಅದಕ್ಕೆ ಅರ್ಧ ಚಂದ ಠುಮ್ರಿ. ಯಾ ನಾ ಕೊಂಬು ನೂಗೆ ನಾವತ್ತು ಠುಮ್ರಿಯನ್ನು ಅಂತ ಒಂದು ಪದ. ನೆಕ್ಸ್ಟ್ ಟ ಕೊಂಬು ಕಿಲಿ ಠೂ ಅಂತಾಗುತ್ತೆ. ಠೂಗೆ ಟ ಕೊಂಬು ಕಿಡಿ ಠೂ. ಬಾಗುಡಿಸು ಬಿ ಡ ಕೊಂಬು ಡು ಠೂ ಬಿಡು ಅಂತ ಒಂದು ಪದ ರಚಿಸೋಣ. ನೆಕ್ಸ್ಟ್ ಠಾಗೆ ಒಟ್ರು ಸುಲಿ ಟ್ರೂ. ಟ್ರೂಗೆ ಪದಗಳಷ್ಟಾಗಿಲ್ಲ, ನಾನು ಸುಮ್ಮನೆ ಒಂದು ಪದನ ರಚಿಸಿ ಕೊಡ್ತೀನಿ. ಟಾಗೆ ಒಟ್ರು ಸುಲಿ ಟ್ರೂ. ಸಿ ಟ್ರುಸಿ ಯ ಟ್ರುಸಿಯ ಅಂತ ಒಂದು ಪದನ ಬರ್ಕೊಳ್ಳೋಣ. ನೆಕ್ಸ್ಟ್ ಠಾಗೆ ಏತ್ವ ಠೆ. ಠೇಗೆ ಟಾಗೆ ಏತ್ವ ಠೇ. ಕಾಗೆ ಗುಡಿಸು ಕಿ. ಕೀಗೆ ಕಾವತ್ತು ಕಿ ಟೆಕ್ಕಿ. ಸಾ ಕೊಂಬು ಹಾಕೊಳ್ಳೋಣ. ಸಾ ಕೊಂಬು ಸು ಟೆಕ್ಕಿಸು ಅಂತ ಒಂದು ಪದ ಮಾಡೋಣ. ನೆಕ್ಸ್ಟ್ ಟಾಗೆ ಏತ್ವ ಕೊಟ್ಟು ದೀರ್ಘ ಠೇ ಅಂತಾಗುತ್ತೆ, ಅದಕ್ಕೆ ಟಾಗೆ ಏತ್ವ ದೀರ್ಘ ಠೇ. ವಾ ನಾ ಗುಡಿಸು ನೀ. ಆಮೇಲೆ ಗಾ ಳ ಕೊಂಬು ಳು
ಠೇವಣಿಗಳು ಅಂತ ಒಂದು ಪದ. ನೆಕ್ಸ್ಟ್ ಠೇವಣಿಗಳು ಆದಮೇಲೆ ಠಾಗೆ ಏತ್ವ ಕೊಟ್ಟು ಇಲ್ಲಿ ಐತ್ವ ಕೊಡೋಣ. ಠಾಗೆ ಐತ್ವ ಠೈ ಆಗುತ್ತೆ, ಅದಕ್ಕೆ ಠಾಗೆ ಏತ್ವ, ಇದು ಐತ್ವ ಠೈ. ಫಾ ಬರೆದು ಕೊಂಬುಕಿಲಿ ಫೂ, ನಾನ ಅರ್ಧ ಉಚ್ಚಾರಣೆ ಹೀಗೆ ಇನ್ನು ಟೈಫೂನ್ ಅಂತ ಒಂದು ಪದ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಠಾಗೆ ಏತ್ವ ಕೊಂಬುಕಿಲಿ ಠೋ, ಠೋಗೆ ಟ ಏತ್ವ ಕೊಂಬುಕಿಲಿ ಠೋ, ನಾಗೆ ಏತ್ವ ನೇ ಅಂದರೆ ಠೊಣೆ. ಯಾಗುಡಿಸು ಈ, ಈಗೊಂದು ಸೊನ್ನೆ ಇಂದ, ಠೊಣೆಯಿಂದ ಅಂತ ಒಂದು ಪದನ ಬರ್ಕೊಳ್ಳೋಣ. ನೆಕ್ಸ್ಟ್ ಟ ಏತ್ವ ಕೊಂಬುಕಿಳಿ ದೀರ್ಘ ಠೋ ಅಂತಾಗುತ್ತೆ, ಅದಕ್ಕೆ ಟ ಏತ್ವ ಕೊಂಬುಕಿಳಿ ದೀರ್ಘ ಠೋ. ಲೀ ಲಗುಡಿಸು ಯಾ, ನೋಗೆ ನಾವತ್ತು ಠೋಲಿಯನ್ನು ಅಂತ ಒಂದು ಪದ ಬರೆಯೋಣ. ನೆಕ್ಸ್ಟ್ ಟೇ ಟೈ ಟೊ ಠೋ ಆಯಿತು. ಠೌ, ಠೌಗೆ ಠೌ ಲಾಗುಡಿಸುಳ್ಳಿ ಠೌಳಿ ಗರು, ಠೌಳಿಗರು ಅಂತ ಒಂದು ಪದ ಬರ್ಕೊಳ್ಳೋಣ. ನೆಕ್ಸ್ಟ್ ಠಾಗೆ ಒಂದು ಸೊನ್ನೆ ಠಮ್, ಠಮ್ಗೆ ಟಾಗೆ ಒಂದು ಸೊನ್ನೆ ಠಮ್, ಕಾಗೆ ಒಟ್ರು ಸುಳಿ ಕೃ ತಾಗುಡಿಸು ತಿ, ಠಂಕೃತಿ ಅಂತ ಒಂದು ಪದ ಮಾಡ್ಕೊಳ್ಳೋಣ. ಟಹಾಗೆ ಕೊನೆಯಲ್ಲಿ ಯಾವ್ದಾದ್ರು ಒಂದು ಪದನ ರಚಿಸೋದು ಹೇಳ್ಕೊಡ್ತೀನಿ. ಇದು ಇಷ್ಟನ್ನು ಇವಾಗ ಒಂದು ಸರಿ ಹೇಳಿ ನೋಡೋಣ. ಮೊದಲನೇ ಅಕ್ಷರ ಠ, ಠಸೆಯಿಂದ ಠಾ, ಠಾಣೆಯೊಳಗೆ ಠಿ, ಟಿಖಾನಿ ಅಥವಾ ಟಿಖಾಣಿ ಅಂತಲೂ ಆಗುತ್ತೆ. ಠೀ, ಠೀವಿಯನ್ನು, ಠು, ಠುಮ್ರಿಯನ್ನು, ಟೂ, ಠೂ ಬಿಡು, ಟ್ರು, ಟ್ರುಸಿಯ, ಠೆ, ಠೆಕ್ಕಿಸು, ಟೇ, ಠೇವಣಿಗಳು, ಠೈ, ಟೈಫೂನ್, ಠೊ, ಠೋಣೆಯಿಂದ, ಠೋ, ಟೋಳಿಯನ್ನು, ಠೌ, ಠೌಳಿಗರು, ಠಂ, ಠಂಕೃತಿ, ಟಹ ಅಂತ ಇದಿಷ್ಟು ಟ ಗುಣಿಸಾಕ್ಷರದಿಂದ ರಚಿಸಿರುವಂಥ ಪದಗಳು. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಡ ಗುಣಿತಾಕ್ಷರದಿಂದ ಆದ ಪದಗಳನ್ನು ರಚಿಸಿ ಪ್ರಾಕ್ಟೀಸ್ ಮಾಡೋಣ. ಕೆಲವೊಂದು ಸರಿ ಕೆಲವೊಂದು ಪದಗಳಿಗೆ ಮೀನಿಂಗ್ ಇಲ್ಲದೆ ಇರ್ಬೋದು, ಅದು ಪ್ರಾಕ್ಟೀಸ್ಗೋಸ್ಕರ ಅಂದರೆ ಅಭ್ಯಾಸಕ್ಕೋಸ್ಕರ ಹೇಳಿಕೊಟ್ಟಿದ್ದೀನಿ. ಅದು ಮುಂದೆ ವಾಕ್ಯ ರಚನೆ ಇದ್ದಾಗ ಅರ್ಥಪೂರ್ಣವಾದ ಕೆಲವೊಂದು ಪದಗಳನ್ನು ರಚಿಸಿ ನೋಡೋಣ.